ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಸೊ ಇದು ಒಂದು ತುಂಬಾ ಪ್ರಚಲಿತವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಸರ್, ಮೊಸರು ತಿನ್ಬೇಕಾ ಅಥವಾ ಮಜ್ಜಿಗೆ ಕುಡಿಬೇಕಾ ಸರ್? ಕಂಟೆಂಪರರಿ ಸೈನ್ಸ್, ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್ ಎಲ್ಲ ಕರ್ಡ್ಸ್ ತಿನ್ನಿ ಅಂತ ಹೇಳ್ತಾರೆ, ಡೈಟಿಷಿಯನ್ ಕರ್ಡ್ಸ್ ತಿನ್ನಿ ಅಂತ ಹೇಳ್ತಾರೆ. ಆಯುರ್ವೇದದವ್ರು ಮಾತ್ರ ಕರ್ಡ್ಸ್ ಬೇಡ, ಬರೀ ಮಜ್ಜಿಗೆ ತಗೊಳ್ಳಿ, ಬಟರ್ ಮಿಲ್ಕ್ ತಗೊಳ್ಳಿ ಅಂತ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಇದೆ ಎಲ್ರೂ ಮೈಂಡ್ ಅಲ್ಲಿ. ಸೊ ಇದಕ್ಕೆ ಒಂದು ಸ್ಪೆಸಿಫಿಕ್ ಆದಂತ ಆನ್ಸರ್ ಆಯುರ್ವೇದದಲ್ಲಿ ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮೊಸರು ಆದಷ್ಟು ನಾವು ಕಡಿಮೆ ಸೇವನೆ ಮಾಡಬೇಕು. ಎಸ್ಪೆಷಲಿ ರಾತ್ರಿ ಹೊತ್ತು ಮೊಸರಿನ ಸೇವನೆ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ರೀತಿ ಡೇ ಟೈಮಲ್ಲೂ ಕೂಡ ತುಂಬಾ ಜಾಸ್ತಿ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ಯಾರಿಗೆ ಸಾತ್ಮೆ ಆಗಿದೆ, ಅದು ಆಲ್ರೆಡಿ ಇಲ್ಲ ಸರ್ ನಾನು ಹುಟ್ಟದಾಗಿಂದಾನೇ ಕರ್ಡ್ ತಿಂತ ಬಂದಿದ್ದೇನೆ, ನನಗೆ ಏನೂ ಆಗಲ್ಲ ಅದರಿಂದ ಅಂತ ಹೇಳೋರು ಕೂಡ ಕರ್ಡ್ ಅನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮಜ್ಜಿಗೆಗೆ ಶಿಫ್ಟ್ ಆಗ್ಬೇಕು. ಸೊ ಏನ್ ರೀಸನ್, ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕರ್ಡ್ ಅಂತ ಏನ್ ಹೇಳ್ತೇವೆ ಇದನ್ನ ಅಭಿಷಂಧಿ ಅಂತ ಹೇಳಿದ್ದಾರೆ ಆಯುರ್ವೇದ. ಅಂದ್ರೆ ಇದು ದೇಹದಲ್ಲಿ ಇರುವಂತಹ ಸಿಕ್ರಿಷನ್ಸ್ ಗಳನ್ನ ಜಾಸ್ತಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಜಾಸ್ತಿ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಮೆಟಬಾಲಿಕ್ ಡಿಸಾರ್ಡರ್ಸ್ ಬರಬಹುದು, ಬೊಜ್ಜು ಬರಬಹುದು, ಅಥವಾ ಏನು ನಾವು ಕೊಲೆಸ್ಟ್ರಾಲ್ ಇಶ್ಯೂಸ್ ಅಂತ ಹೇಳ್ತೇವೆ, ಡಿಸ್ಲಿಪಿಡೇಮಿಯಾ, ಅದು ಆಗುವಂತ ಸಾಧ್ಯತೆಗಳಿರುತ್ತೆ. ಏನ್ ಸರ್ ಮೊಸರು ತಿಂದ್ರೆ ಇದೆಲ್ಲ ಆಗುತ್ತಾ ಅಂತ ಕೇಳಿದ್ರೆ, ಇದೆಲ್ಲ ಇನ್ನು ನಾವು ಸುದೀರ್ಘವಾದಂತಹ ರಿಸರ್ಚ್ ಅನ್ನ ಮಾಡಿ ಇದನ್ನ ತಗೊಂಡ್ ಬರ್ತೇವೆ ಹೊರಗಡೆ. ಬಟ್ ಆಯುರ್ವೇದದಲ್ಲಿ ಸದ್ಯಕ್ಕೆ ಹೇಳಿರೋದು ಹಂಗೆ ಇದೆ. ಅದಕ್ಕೆ ಮೊಸರಿನ ಬದಲು ನಾವು ಮಜ್ಜಿಗೆನ ಸೇವನೆ ಮಾಡೋದು ತುಂಬಾ ಉತ್ತಮ. ಸೊ ಮಜ್ಜಿಗೆ ಹೇಗೆ ಸೇವನೆ ಮಾಡಬೇಕು ಸರ್ ಅಂತ ಹೇಳಿದ್ರೆ, ಮೊಸರಿಗೆ ನಾವು 1 ಕಪ್ ಮೊಸರಿತ್ತು ಅಂತ ಹೇಳಿದ್ರೆ ಅದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ ಅದನ್ನ ಚರ್ನ್ ಮಾಡಿ, ಒಂದು ಕುಡುಗೋಲು ಅಥವಾ ಎಲೆಕ್ಟ್ರಿಕ್ ಚರ್ನರ್ ಇಂದ ಚರ್ನ್ ಮಾಡಿ ಆ ಬೆಣ್ಣೆನ ತೆಗಿಬಹುದು ಅಥವಾ ಹಾಗೇನೆ ಇಡಬಹುದು. ಇಟ್ಬಿಟ್ಟು ಅದನ್ನ ನಾವು ಸೇವನೆ ಮಾಡಿದ್ರೆ ಇದು ಓವರ್ ಆಲ್ ಹೆಲ್ತಿಗೆ ತುಂಬಾ ಉತ್ತಮ. ಎಸ್ಪೆಷಲಿ ಗಟ್ ಹೆಲ್ತ್ ಏನ್ ಹೇಳ್ತೇವೆ ನಾವು, ಎಲ್ಲಿ IBS ಅಂತಹ ತೊಂದರೆಗಳಿರುತ್ತೆ, ಕಂಡೀಷನ್ಸ್ಗಳಿರುತ್ತೆ, ಆಟೋಮ್ಯೂನ್ ಅಥವಾ IBD ಇರುತ್ತೆ, ಕ್ರಾನ್ಸ್ ಡಿಸೀಸ್ ಇರುತ್ತೆ, ಅಥವಾ ಎಲ್ಲಿ ಮೂಲವ್ಯಾಧಿ ಇರುತ್ತೆ, ಅಥವಾ ಏನ್ ಪೈಲ್ಸ್ ಅಂತ ಹೇಳ್ತೇವೆ, ಏನಲ್ ಫಿಶರ್ ಅಂತ ಹೇಳ್ತೇವೆ, ಈ ರೀತಿಯಾದಂತಹ ತೊಂದರೆಗಳು ಇದೆಲ್ಲ ಕೂಡ ಸಿಂಪಲ್ ಆಗಿರುವಂತಹ ಈ ಮಜ್ಜಿಗೆ ಸೇವನೆ ನಾವು ಪ್ರತಿನಿತ್ಯವೂ ಮಾಡ್ತಾ ಇದ್ರೆ ಇದರಿಂದ ಸರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋರ್ಟಿವ್ ಥೆರಪಿಯಾಗಿ ವರ್ಕ್ ಮಾಡುತ್ತೆ. ಮೇನ್ ಟ್ರೀಟ್ಮೆಂಟ್ ಅವ್ರದ್ದು ಏನ್ ನಡೀತಾ ಇರುತ್ತೆ ಅದ್ರ ಜೊತೆ ಪಥ್ಯ ಅಂತ ಏನ್ ಹೇಳ್ತೇವೆ ಅದರಲ್ಲಿ ಈ ಒಂದು ಮಜ್ಜಿಗೆ ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಇದನ್ನ ನಾವು ಸೇವನೆ ಮಾಡಬಹುದು. ಇದರ ಜೊತೆನೆ ಸರ್ ಹೇಳಿಬಿಟ್ಟಿದ್ದಾರೆ ಮಜ್ಜಿಗೆ ಕುಡೀರಿ ಅಂತ ಹೇಳಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಮಿಡ್ ನೈಟ್ ಅಲ್ಲಿ ಒಂದೊಂದು ಗ್ಲಾಸ್ ಮಜ್ಜಿಗೆ ಕುಡಿದು ಬಿಡೋಣ ಅಂತ ಹೇಳಿದ್ರೆ, ಎಲ್ಲಿ ಶ್ವಾಸನಾಳದ ತೊಂದರೆಗಳಿದೆ, ಅಲರ್ಜಿಕ್ ಕೋಲ್ಡ್ ಇದೆ, ಅಲರ್ಜಿಕ್ ಕಾಫ್ ಇದೆ, ಇದೆಲ್ಲ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಕ್ಲೈಮೇಟ್ ಕೂಡ ಅಷ್ಟೇ. ಇವಾಗ ನಾವು ನೋಡ್ತಾ ಇದ್ದೇವೆ ಕ್ಲೈಮೇಟ್ ತುಂಬಾ ಜನರಲಿ ಇಷ್ಟು ಕೋಲ್ಡ್ ಇರಲ್ಲ, ಈಗ ಕೋಲ್ಡ್ ಇರುತ್ತೆ. ಇಂತಹ ಕೋಲ್ಡ್ ಕ್ಲೈಮೇಟ್ ನಲ್ಲಿ ನಾವು ಮಜ್ಜಿಗೆ ಆಗ್ಲಿ ಮೊಸರಾಗ್ಲಿ ಎರಡೂ ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಮೊಸರಿನ ರೆಸ್ಟ್ರಿಕ್ಷನ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಅವಾಯ್ಡ್ ಮಾಡಲೇಬೇಕು. ಮಜ್ಜಿಗೆ ಕೂಡ ಇಂತಹ ಕ್ಲೈಮೇಟ್ ಗಳಲ್ಲಿ ಅವಾಯ್ಡ್ ಮಾಡಿ, ಯಾವಾಗ ಸೂರ್ಯೋದಯ ಇರುತ್ತೆ ಅಥವಾ ಸನ್ ವಿಸಿಬಲ್ ಇರುತ್ತೆ ಅಂತ ಸಂದರ್ಭದಲ್ಲಿ ಮಜ್ಜಿಗೆನ ಸೇವನೆ ಮಾಡೋದು ಉತ್ತಮ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.